ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಫ್ ವೇವ್ ರೆಕ್ಟಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಆಫ್ ವೇವ್ ರೆಕ್ಟಿಫೈಯರ್ಸ್ ಅಂತ ಅಂದರೆ ಏನು? ಸಿಂಪಲ್. ಏನು ಅಂತಂದರೆ ಓನ್ಲಿ ಒನ್ ಹಾಫ್ ಆಫ್ ಎ ಸಿ ಆಲ್ಟರ್ನೇಟಿವ್ ಕರೆಂಟ್ ಏನು ವೋಲ್ಟೇಜನ್ನ ನಾವು ಕೊಡ್ತಾ ಹೋಗ್ತೀವಿ, ಎ ಸಿ ವೋಲ್ಟೇಜ್ ನಾವು ಏನು ಇನ್ಪುಟ್ ಆಗಿರ್ತೀವಿ ಅದರ ಒನ್ ಹಾಫ್ ಅಂದರೆ ಪಾಸಿಟಿವ್ ಹಾಫ್ ಸೈಕಲ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಒನ್ ಹಾಫ್ ಸೈಕಲ್ ಅಂದರೆ ಪಾಸಿಟಿವೇ ಅಂತ ಅಂದ್ಕೊಳ್ಳಿ. ಸೊ ಒನ್ ಹಾಫ್ ಸೈಕಲ್ನ ಮಾತ್ರ ಇದೇನು ಮಾಡುತ್ತೆ? ರೆಕ್ಟಿಫೈ ಮಾಡುತ್ತೆ. ಸೊ ಏನಾಯಿತು? ಓನ್ಲಿ ಒನ್ ಹಾಫ್ ಆಫ್ ದ ಎ ಸಿ ವೋಲ್ಟೇಜ್ ವಿಲ್ ಬಿ ರೆಕ್ಟಿಫೈಡ್, ಅದರ್ ವಿಲ್ ಬಿ ಝೀರೋ. ಇನ್ನೊಂದು ಹಾಫನ್ನು ಏನಂತ ಕೊಡುತ್ತೆ? ಝೀರೋ ಅಂತ ಕೊಡುತ್ತೆ. ಸೊ ನಾವೊಂದು ಸರ್ಕ್ಯೂಟನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾನು ಡಯೋಡ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ನ ಬರೀತೀನಿ. ವಿ ಇನ್, ಇದನ್ನು ವಿ ಇನ್ ವೋಲ್ಟೇಜ್. ನೆಕ್ಸ್ಟ್ ಸೊ ಒಂದು ರೆಸಿಸ್ಟೆನ್ಸ್ ಆರ್. ಸೊ ಇವೆರಡರ ಮಧ್ಯೆ ಇರುವಂಥದ್ದೇನು? ಔಟ್ಪುಟ್ ವಿ ನಾಟ್, ಔಟ್ಪುಟ್ ವಿ ನಾಟ್. ಸೊ ಇದರ ಮುಖಾಂತರ ಫ್ಲೋ ಆಗ್ತಿರೋ ಕರೆಂಟನ್ನು ನಾನು ಕರೆಂಟ್ ಐ ಅಂತ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ನಾನು ಎರಡು ಕಂಡೀಷನ್ನಲ್ಲಿ ನೋಡ್ತಾ ಹೋಗ್ತೀನಿ. ಮೊದಲನೇದು ವೆನ್ ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್, ವೆನ್ ದ ಡಯೋಡ್ ಈಸ್ ಇನ್ ರಿವರ್ಸ್ ಬಯಾಸ್. ಹೇಗೆ? ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಮೊದಲಿಗೆ ಯಾವುದು? ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್. ನಾನು ಫಾರ್ವರ್ಡ್ ಬಯಾಸ್ ಮಾಡಿದಾಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಡಯೋಡ್ ಇದೆಯಲ್ಲ, ಈ ಡಯೋಡನ್ನು ನಾನು ರೀಪ್ಲೇಸ್ ಮಾಡ್ತೀನಿ. ಈ ಡಯೋಡನ್ನು ತೆಗೆದುಬಿಟ್ಟು ನಾನು ಒಂದು ವೋಲ್ಟೇಜನ್ನು ಕೊಡ್ತೀನಿ. ಅದಕ್ಕೆ ನಾನೇನಂತ ಹೆಸರಿಡ್ತೀನಿ? ವಿ ಬಿ. ನೆಕ್ಸ್ಟ್ ಒಂದು ರೆಸಿಸ್ಟೆನ್ಸನ್ನು ಕೊಡ್ತೀನಿ. ಆ ರೆಸಿಸ್ಟೆನ್ಸ್ಗೆ ನಾನು ಸ್ಮಾಲ್ ಆರನ್ನು ತೊಗೊತಾ ಹೋಗಿ, ಸ್ಮಾಲ್ ಆರ್ ಡಿ, ಸ್ಮಾಲ್ ಆರ್ ಡಿ. ಸೊ ಈ ಏನು ನಾನು ರೀಪ್ಲೇಸ್ ಮಾಡಿದ್ದೀನಲ್ವಾ, ಅದನ್ನು ನಾನೇನಂತ ಕರಿತೀನಿ? ಅದನ್ನು ಏನಂತ ಕರಿತೀವಿ ಅಂತಂದರೆ ಪೀಸ್ ವೈಸ್ ಲೀನಿಯರ್ ಮಾಡೆಲ್ ಅಂತ ಕರಿತೀವಿ. ಏನು ಕರಿತೀವಿ? ಪೀಸ್ ವೈಸ್ ಲೀನಿಯರ್ ಮಾಡೆಲ್. ಸೊ ಇಲ್ಲಿ ನಾವೇನು ಮಾಡಿದ್ವಿ? ರೀಪ್ಲೇಸ್ ದ ಡಯೋಡ್ ಬೈ ಪೀಸ್ ವೈಸ್ ಲೀನಿಯರ್ ಮಾಡೆಲ್ನ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ, ಈ ಕರೆಂಟ್ ಐ ವ್ಯಾಲ್ಯೂ ಇದೆಯಲ್ಲ, ಆ ಐ ವ್ಯಾಲ್ಯೂನ ನಾನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಏನಕ್ಕೆ? ಈ ವಿ ನಾಟ್ ಅಂತ. ಸೊ ವಿ ನಾಟ್ ಅಂದರೆ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ನ ನಾನು ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು? ಫಸ್ಟ್ ಕರೆಂಟನ್ನು ಕಂಡುಹಿಡ್ಕೊಳ್ತಾ ಹೋಗಬೇಕು. ಫಸ್ಟ್ ಆ ಕರೆಂಟ್ನ ಕಂಡುಹಿಡಿಯೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ನನ್ನ ಹತ್ರ ಇರುವಂಥ ಈ ಕ್ಲೋಸ್ಡ್ ಸರ್ಕ್ಯೂಟ್ಗೆ ಕೆ ವಿ ಎಲ್ನ ಅಪ್ಲೈಡ್ ಮಾಡ್ತಾ ಹೋಗ್ತೀನಿ. ಸೊ ಅಪ್ಲೈಯಿಂಗ್ ಕಿರ್ಚಾಫ್ ವೋಲ್ಟೇಜ್ ಲಾ ಟು ದ ಸರ್ಕ್ಯೂಟ್. ಸೊ ಇವಾಗ ನನ್ನ ಇನ್ಪುಟ್, ಸೊ ಇದು ಏನಾಗಿರುತ್ತೆ? ಇದು ವೋಲ್ಟೇಜ್ ಪ್ಲಸ್ ಮೈನಸ್, ಇದು ನೆನಪಿಲ್ಲ. ನೆಕ್ಸ್ಟ್ ನನ್ನ ಇದೇನಾಗ್ತಾ ಇದೆ ಅಂತಂದರೆ, ಕೆ ವಿ ಎಲ್ನ ಅಪ್ಲೈ ಮಾಡಿದಾಗ ನೆಗೆಟಿವಿಂದ ಪಾಸಿಟಿವ್. ಸೊ ನೆಗೆಟಿವಿಂದ ಪಾಸಿಟಿವಲ್ಲಿ ನನಗೆ ಔಟ್ಪುಟ್ ಬರ್ತಾಯಿದೆ. ಸೊ ಇದನ್ನು ಏನು ಬರೀತೀನಿ? ಪ್ಲಸ್ ವಿ ಐ. ನೆಕ್ಸ್ಟ್ ಪಾಸಿಟಿವಿಂದ ನೆಗೆಟಿವ್ಗೆ ಹೋಗ್ತಾ ಇದೆ, ನೆಗೆಟಿವ್. ಸೊ ಮೈನಸ್ ವಿ ಬಿ. ಸೊ ಇಲ್ಲಿ ಒಂದು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಯಾವುದು? ಅದು ಐ. ಇದೇ ಕರೆಂಟ್ ಅಲ್ಲೂ ಕೂಡ ಫ್ಲೋ ಆಗ್ತಾ ಇರುತ್ತೆ. ಸೊ ನಾನು ಇವಾಗ ಏನಂತ ಬರಿಬೋದು? ಇವಾಗ ನಾನು ಅದನ್ನು ಮೈನಸ್ ಐ ಇಂಟು ಆರ್ ಡಿ. ಸೊ ಆರ್ ಡಿ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್ ಅಲ್ವಾ? ಸೊ ವೋಲ್ಟೇಜಿನ ಮುಖಾಂತರನೇ ನಾನು ಐ ಆರ್ ಡಿ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು ಯಾವುದು? ಇ ಐ ಮತ್ತು ಇ ಆರ್. ಸೊ ಐ ಮತ್ತು ಆರ್ ವಿಚ್ ಈಸ್ ಈಕ್ವಲ್ ಟು ಝೀರೋ. ಇವಾಗ ನಾನೇನು ಮಾಡಬೇಕು? ನನ್ನ ಬಿಗ್ ಐ ಏನಿದೆ ಅದನ್ನು ಸಪ್ರೇಟ್ ಮಾಡಬೇಕು. ಇನ್ನು ಉಳಿದಿರೋದನ್ನೆಲ್ಲ ಒಂದು ಸೈಡ್ ಬರಿಬೇಕು. ಸೊ ಏನು ಮಾಡ್ತೀನಿ? ಐ ಈಸ್ ಈಕ್ವಲ್ ಟು ವಿ ಐ ಮೈನಸ್ ವಿ ಬಿ ಬೈ ಆರ್ ಡಿ ಪ್ಲಸ್ ಆರ್. ಸೊ ನನಗೆ ಇವಾಗ ಈಕ್ವೇಷನ್ ಬಂತು. ಸೊ ನನಗೆ ಐ ಸಿಕ್ಕಿದೆ, ಆರ್ ಆಲ್ರೆಡಿ ಇದೆ. ನಾನು ಇವಾಗ ಏನು ಬರೀಬೇಕು? ಐ ನಾಟನ್ನು ನಾನು ಕಂಡುಹಿಡಿಬೇಕಿತ್ತು. ಸೊ ವಿ ನಾಟ್ನ ಕಂಡುಹಿಡಿಬೇಕಿತ್ತು. ವಿ ನಾಟ್ ಈಸ್ ಈಕ್ವಲ್ ಟು ಐ ಆರ್. ಸೊ ಐ ವ್ಯಾಲ್ಯೂ ಇಲ್ಲಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ವಿ ಐ ಮೈನಸ್ ವಿ ಬಿ ಬೈ ಆರ್ ಡಿ ಪ್ಲಸ್ ಆರ್ ಇಂಟು ಆರ್.
ಸೊ ಇವಾಗ ಏನಾಗುತ್ತೆ, ಆರ್ ಬೈ ಆರ್ ಡಿ ಪ್ಲಸ್ ಆರ್ ಇಂಟು ವಿ ಐ. ಸೊ ಮೊದಲನೇದು ಮೈನಸ್ ವಿ ಬಿಗೆ ಒಂದು ಎಕ್ಸ್ಟ್ರಾ ಬರಿತೀನಿ. ಸೊ ಆರ್ ಬೈ ಆರ್ ಡಿ ಪ್ಲಸ್ ಆರ್ ಇಂಟು ವಿ ಬಿ. ಸೊ ಇಲ್ಲಿ ನೋಡ್ತಾ ಹೋದಾಗ ಈ ಆರ್ ಡಿ ಏನಿದೆ, ಈ ಆರ್ ಡಿ ಈ ಆರಿಗೆ ಕಂಪೇರ್ ಮಾಡಿದ್ರೆ ವೆರಿ ವೆರಿ ಲೆಸ್. ಸೊ ವೆರಿ ವೆರಿ ಲೆಸ್. ಸೊ ಏನು, ಆರ್ ಡಿ ಈಸ್ ವೆರಿ ವೆರಿ ಲೆಸ್ಸರ್ ದ್ಯಾನ್, ಅದರ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್. ಸೊ ಅದನ್ನು ನಾನೇನು ಮಾಡ್ಬೋದು, ಸೊ ನೆಗ್ಲೆಕ್ಟ್. ಸೊ ನಾನು ಇದನ್ನು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಇದರ ವ್ಯಾಲ್ಯೂ 0 ಆಯಿತು. ಇದರ ವ್ಯಾಲ್ಯೂ 0 ಆಯಿತು ಅಂತಂದರೆ ಇಲ್ಲಿ ಬರೀ ಆರ್ ಮಾತ್ರ ಉಳಿತು. ಆರ್ ಅಂದರೆ ಆರ್ ಬೈ ಆರ್ ಈಸ್ 1. ಸೊ ಇದರ ವ್ಯಾಲ್ಯೂ ಕೂಡ 0 ಆಯಿತು. ಆರ್ ಬೈ ಆರ್ ಈಸ್ 1. ಇವಾಗ ಏನಾಗುತ್ತೆ, ಔಟ್ಪುಟ್ ವಿ ನಾಟ್ ಈಸ್ ಈಕ್ವಲ್ ಟು ವಿ ಐ ಮೈನಸ್ ವಿ ಬಿ ಮಾತ್ರ ಉಳ್ಕೊಳುತ್ತೆ. ವಿ ಐ ಮೈನಸ್ ವಿ ಬಿ ಸ್ಟಾರ್ಟಿಂಗ್. ಸೊ ಈ ವಿ ನಾಟಿನ ವ್ಯಾಲ್ಯೂ ಮೇಜರಾಗಿ ಸಿಲಿಕಾನ್ಸ್ಗೆ 0.7 ವೋಲ್ಟ್ ಇರುತ್ತೆ ಮತ್ತು ಜರ್ಮೇನಿಯಮ್ಗೆ 0.3 ವೋಲ್ಟ್ ಇರುತ್ತೆ. ಸೊ ಇಷ್ಟು ನಿಮಗೆ ಈಕ್ವೇಷನ್ ನೆನಪಿರಬೇಕು. ಸೊ ನಮಗೇನಾಯಿತು, ಇವಾಗ ಫಾರ್ವರ್ಡ್ ಬಯಾಸಲ್ಲಿ ಆಯಿತು. ಇವಾಗ ನಾನು ರಿವರ್ಸ್ ಬಯಾಸ್ಗೆ ನೋಡ್ತಾ ಹೋಗೋಣ. ರಿವರ್ಸ್ ಬಯಾಸ್. ಸೊ ಎರಡನ್ನು ಮಾಡಾದ್ಮೇಲೆ ಅದಕ್ಕೆ ಒಂದು ವೇವ್ ಫಾರ್ಮನ್ನು ಕೂಡ ನಾವು ಬರೀತಾ ಹೋಗಬೇಕಾಗುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಸೊ ರಿವರ್ಸ್ ಬಯಾಸ್. ಸೊ ರಿವರ್ಸ್ ಬಯಾಸ್ ಮಾಡಿದಾಗ ಏನು ಮಾಡ್ತೀನಿ, ಈ ಸರ್ಕ್ಯೂಟ್ ಅಷ್ಟನ್ನು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಸಿಂಪಲ್ ರಿವರ್ಸ್ ಬಯಾಸಲ್ಲಿ ಏನಿಲ್ಲ, ರಿವರ್ಸ್ ಬಯಾಸಲ್ಲಿ ಓಪನ್ ಸರ್ಕ್ಯೂಟ್ ಮಾಡ್ತೀವಿ. ಓಪನ್ ಸರ್ಕ್ಯೂಟ್ ಅಂತಂದರೆ ಕನೆಕ್ಷನ್ನೇ ಇರಲ್ಲ. ರಿವರ್ಸ್ ಬಯಾಸಲ್ಲಿ ಹೇಗಿದ್ರೂ ಕೂಡ ಕೇವಲ 1/2 ಆಫ್ ದಿ ಎ ಸಿ ವೋಲ್ಟೇಜ್ನ ಮಾತ್ರ ಈ ಹಾಫ್ ವೇವ್ ರೆಕ್ಟಿಫೈ ಮಾಡೋದ್ರಿಂದ ಡಯೋಡ್ನ ನೀವೇನಾದರೂ ರಿವರ್ಸ್ ಬಯಾಸ್ ಮಾಡಿದ್ರೆ, ಅಂದರೆ ಓಪನ್ ಸರ್ಕ್ಯೂಟ್ ಮಾಡಿದ್ರೆ, ಓಪನ್ ಸರ್ಕ್ಯೂಟ್. ಸೊ ಡಯೋಡ್ನ ನಾನಿಲ್ಲಿ ಓಪನ್ ಸರ್ಕ್ಯೂಟ್ನ ಮುಖಾಂತರ ರೀಪ್ಲೇಸ್ ಮಾಡಿದೆ. ಸೊ ಓಪನ್ ಸರ್ಕ್ಯೂಟ್ ಮಾಡಿದ್ರೆ ಅದ್ರ ಮುಖಾಂತರ ಏನೂ ಕೂಡ ಫ್ಲೋ ಆಗಲ್ಲ. ಸೊ ನನಗೆ ವಿ ಔಟ್ಪುಟ್ ವೋಲ್ಟೇಜ್ ಏನು ಸಿಗುತ್ತೆ, 0. ಸೊ ನನಗೆ ಅನದರ್ ಹಾಫಲ್ಲಿ ಏನು ಸಿಗುತ್ತೆ, ವೋಲ್ಟೇಜ್ 0 ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವೇನು ಮಾಡೋಣ ಅಂತಂದರೆ ವೇವ್ ಫಾರ್ಮ್ಸ್ನ ಮುಖಾಂತರ ಮಾಡ್ತಾ ಹೋಗೋಣ. ವೇವ್ ಫಾರ್ಮ್ಸ್ನ ಮುಖಾಂತರ ಹೇಗೆ ಡಿಪಿಕ್ಟ್ ಮಾಡೋದು ಅಂತಂದರೆ, ಇದನ್ನು ಫಾರ್ ಎಕ್ಸಾಂಪಲ್ ವಿ ಬಿ ಅಂತ ಅಂದ್ಕೊಳ್ಳಿ. ವಿ ಬಿ ಇವಾಗ ಇದು ವಿ ಮ್ಯಾಕ್ಸಿಮಮ್, ಇದು ವಿ ಲೈನ್ ಏನಾಗಿರುತ್ತೆ, ನಮಗೊಂದು ಮೇಜರಾಗಿ ಈ ಥರ ವೇವ್ ಫಾರ್ಮ್ ಇರುತ್ತೆ. ಏನು ಇನ್ಪುಟ್ ಇದು ನಮಗೇನಿದು ಕೊಟ್ಟಿರೋದು, ಒಂದು ಸೆಕೆಂಡ್, ಇನ್ಪುಟ್ ಇದು ನನ್ನ ಇನ್ಪುಟ್ ವೇವ್ ಫಾರ್ಮ್ ಹೀಗಿದೆ. ಸೊ ಡ್ರಾಯಿಂಗ್ನ ನೋಡ್ಕೊಂಡ್ಬಿಟ್ಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ಔಟ್ ಯಾವುದರಲ್ಲಿ, ನನ್ನ ಮಾಮೂಲಿ ಡಯೋಡಲ್ಲಿ ಅಂತಂದರೆ, ಸೊ ಇದರಲ್ಲಿ ಏನಾಗುತ್ತೆ, ವಿ ನಾಟ್ ಈಸ್ ಈಕ್ವಲ್ ಟು ವಿ ಐ ಮೈನಸ್ ವಿ ಬಿ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀನಿ, ವಿ ಐ ಲೆಸ್ ದೆನ್ ವಿ ಬಿ ಕೊಡ್ತಾ ಹೋಗ್ತೀನಿ. ವಿ ಐ ಅಂತಂದರೆ ಇನ್ಪುಟ್ ವೋಲ್ಟೇಜ್ ಲೆಸ್ ದೆನ್ ವಿ ಬಿ. ನಾನೇನು ಫಸ್ಟ್ ಫಾರ್ವರ್ಡ್ ಬಯಾಸಲ್ಲಿ ರೀಪ್ಲೇಸ್ ಮಾಡಿದ್ದೀನಲ್ವಾ, ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ಅದನ್ನು ಬರಿತಾ ಹೋಗ್ತೀನಿ. ಇವಾಗ ಏನಾಗುತ್ತೆ, ಸೊ ವಿ ಔಟ್ ಏನಾಗುತ್ತೆ ಅಂತಂದರೆ, ಮೇಜರಾಗಿ ಇಲ್ಲಿ ನಮಗೆ ಈ ಲೈನನ್ನು ಹಾಕ್ಕೊಳ್ಳಿ. ಅದನ್ನು ನಾನು ಹಾಕೋದನ್ನ ಮರ್ತಿದ್ದೆ. ಈ ಲೈನ್ಗಳನ್ನ ಈ ಥರ ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡಾಯಿತು. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ವಿ ಬಿ ಇರುತ್ತೆ, ಇಲ್ಲಿ ವಿ ಬಿ. ಸೊ ಅದರ ವ್ಯಾಲ್ಯೂ ಈ ರೇಂಜ್ ಅಂದರೆ ಆ್ಯಾವ್ರೇಜಗೆ ಬರ್ತಾ ಹೋಗುತ್ತೆ, ಆ್ಯಾವ್ರೇಜ್. ಸೊ ಆ್ಯಾವ್ರೇಜ್ ಬಂದಾಗ ಏನು ಮಾಡುತ್ತೆ ಅಂತಂದರೆ, ಇಲ್ಲಿ ಈ ಥರ ಟಚ್ ಆಗ್ತಾ ಹೋಗುತ್ತೆ ನನಗೆ, ಈ ಥರ ಟಚ್. ಸೊ ನನಗೇನು ಬೇಕು, ಪಾಸಿಟಿವ್ ಆಫ್ ಸೈಕಲ್ ಮಾತ್ರ ಬೇಕು ಫಾರ್ವರ್ಡ್ ಬಯಾಸಲ್ಲಿ. ಯಾಕೆ, ಅದು 1/2 ಆಫ್ ದ ಇನ್ಪುಟ್ ವೋಲ್ಟೇಜ್ನ ಮಾತ್ರ ಅದು ರೆಕ್ಟಿಫೈ ಮಾಡ್ತಾ ಹೋಗುತ್ತೆ. ಸೊ ನಾನು ಪಾಸಿಟಿವ್ ಆಫ್ ಸೈಕಲ್ನ ಮಾತ್ರ ತೊಗೊತೀನಿ. ಸೊ ಅದಕ್ಕೆ ಮಾತ್ರ ನಾನು ವೇವ್ ಫಾರ್ಮ್ಸ್ನ ಬರಿತೀನಿ. ಸೊ ವೇವ್ ಫಾರ್ಮ್ಸ್ ಇದೇನಾಗುತ್ತೆ, ವಿ ಮ್ಯಾಕ್ಸಿಮಮ್ ಇದು. ಇವಾಗ ಏನಾಯಿತು, ಅಷ್ಟಕ್ಕೆ ಮಾತ್ರ ಪಾಸಿಟಿವ್ ಆಫ್ ಸೈಕಲ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವುದು, ರಿವರ್ಸ್ ಬಯಾಸ್ ಕಂಡೀಷನ್. ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಏನಾಯಿತು, ಸೊ ವಿ ಔಟ್ ಈಸ್ ಈಕ್ವಲ್ ಟು 0. ನನ್ನ ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ, 0. ಇದು ಯಾವುದರಲ್ಲಿ, ಐಡಿಯಲ್ ಡಯೋಡ್ಸಲ್ಲಿ. ಐಡಿಯಲ್
ಡಯೋಡ್ಸ್. ಏನಾಗುತ್ತೆ, ವೇವ್ ಫಾರ್ಮು ನನಗೆ ಕಂಪ್ಲೀಟ್ ವೇವ್ ಫಾರ್ಮ್ ಬರುತ್ತೆ. ಆದರೆ ಏನು ಅಂತಂದರೆ ನನಗೆ ನೆಗೆಟಿವ್ ಆಫ್ ಸೈಕಲ್ ಬರಲ್ಲ. ಐಡಿಯಲ್ ಡಯೋಡ್ಸ್ನ ನಾನು ಯೂಸ್ ಮಾಡ್ತಿರೋದ್ರಿಂದ ಕೇವಲ 1/2 ಆಫ್ ದಿ ವೋಲ್ಟೇಜ್ ಈಸ್ ರೆಕ್ಟಿಫೈಡ್. 1/2 ರೆಕ್ಟಿಫೈ ಆಗ್ತಾ ಇದೆಯಾ? ಹೌದು. ಇದು V0 ಅಂತಂದರೆ ಇದು V ಮ್ಯಾಕ್ಸಿಮಮ್ ಅಂತ ಅಂದ್ಕೊಳ್ಳಿ. ಸೊ ಔಟ್ಪುಟ್ ವೋಲ್ಟೇಜ್ ಹೇಗೆ ಬರ್ತಾ ಇದೆ ನನಗೆ? ಔಟ್ಪುಟ್ ವೋಲ್ಟೇಜ್ ಕೇವಲ ನನ್ನ ಪಾಸಿಟಿವ್ ಆಫ್ ಸೈಕಲ್ನ ಮಾತ್ರ ರೆಕ್ಟಿಫೈ ಮಾಡ್ತಾ ಇದೆ, ನೆಗೆಟಿವ್ ಆಫ್ ಸೈಕಲ್ನ ರೆಕ್ಟಿಫೈ ಮಾಡ್ತಾ ಇಲ್ಲ. ಇವಾಗ ಇಲ್ಲಿ ನೋಡ್ತಾ ಹೋದರೆ ನಮ್ಮ ವೇವ್ ಫಾರ್ಮ್ಸು ಯಾವುದರ ಮಧ್ಯೆ ಆಸಿಲೇಟ್ ಆಗ್ತಾ ಇದೆ ಅಂತ ಅಂದರೆ ಪೈ ಲೆಸ್ ದೆನ್ ಆರ್ ಈಕ್ವಲ್ ಟು ಒಮೆಗಾ ಟಿ ಲೆಸ್ ದೆನ್ ಆರ್ ಈಕ್ವಲ್ ಟು 2π. ಮತ್ತು ಇನ್ನೊಂದನ್ನು ನೋಡ್ತಾ ಹೋದರೆ 0 ಲೆಸ್ ದೆನ್ ಒಮೆಗಾ ದೆನ್ ಪೈ. ಸೊ ಇಷ್ಟರ ಮಧ್ಯೆ ನನ್ನ ಔಟ್ಪುಟ್ಗಳು ವೇರಿ ಆಗ್ತಾ ಹೋಗ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಮೊದಲಿಗೆ ಆ್ಯಾವ್ರೇಜ್ ವೋಲ್ಟೇಜ್ ಮತ್ತು ಆ್ಯಾವ್ರೇಜ್ ಲೋಡ್ ಕರೆಂಟ್ನ ಕಂಡುಹಿಡಿತಾ ಹೋಗ್ತೀನಿ. ಸೊ ಆ್ಯಾವ್ರೇಜ್ ವೋಲ್ಟೇಜ್ನ ಹೇಗೆ ಕಂಡುಹಿಡಿತೀನಿ ಅಂತಂದರೆ 0 to 2π ನನಗೆ ಬರ್ತಿರೋದ್ರಿಂದ 0 to 2π V ಔಟ್ಪುಟ್ ಡಿ ಒಮೆಗಾ ಟಿ. ಸೊ ಇದಕ್ಕೆ ಇಂಟಿಗ್ರೇಷನ್ ಡಿವೈಡೆಡ್ ಬೈ 2π ಮೈನಸ್ 0. ಇವಾಗ ಏನಾಯಿತು, 2π ನನಗೆ ಕಾನ್ಸ್ಟೆಂಟ್. ಸೊ ನಾನು ಅದನ್ನು ಹೊರಗಡೆ ತಕ್ಕೊತೀನಿ. ಇನ್ನು ಉಳಿದಿರೋದನ್ನು ಸೊ 0 to 2π ಆಗಿರೋದ್ರಿಂದ ಫಸ್ಟ್ ಏನು ಮಾಡ್ತೀನಿ, 0 to π ಇಂಟಿಗ್ರೇಟ್ ಮಾಡ್ತೀನಿ. 0 to π Vm sin ಒಮೆಗಾ ಟಿ ಇಂಟು ಡಿ ಒಮೆಗಾ ಟಿ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ π to 2π. 0 to π to 2π 0 ಇಂಟು ಡಿ ಒಮೆಗಾ ಟಿ ಆಗ್ತಾ ಬರುತ್ತೆ. ಇವಾಗ ಇಲ್ಲಿ 0 ಇರೋದ್ರಿಂದ ನಾವು ಫುಲ್ ಇಂಟಿಗ್ರೇಷನ್ ಇದು 0 ಆಯಿತು. ಇನ್ನು ಉಳಿದಿರೋದು ಇಷ್ಟು ಮಾತ್ರ. ಸೊ 1/2π ಇಂಟಿಗ್ರೇಷನ್ ಫ್ರಮ್ 0 to π Vm sin ಒಮೆಗಾ ಟಿ ಡಿ ಒಮೆಗಾ ಟಿ. ಸೊ ಇವಾಗ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಬಂದಾಗ ಇದನ್ನು ನೋಡ್ತಾ ಹೋದರೆ Vm ಏನು ಮ್ಯಾಕ್ಸಿಮಮ್ ವೋಲ್ಟೇಜು ಪ್ರತಿಯೊಂದಕ್ಕೂ ಕೂಡ ಕಾನ್ಸ್ಟೆಂಟ್. ಸೊ ಅದನ್ನು ಹೊರಗಡೆ ತೆಗಿತೀನಿ. Vm/2π. ನೆಕ್ಸ್ಟ್ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಕಾಸ್ ಪೈ ಮೈನಸ್ ಆಫ್ ಕಾಸ್ 0. ಸೊ ಕಾಸ್ 0 ವ್ಯಾಲ್ಯೂ 1 ಇರುತ್ತೆ, ಮೈನಸ್ ಕಾಸ್ ಪೈನ ವ್ಯಾಲ್ಯೂ -1. ಸೊ ನನಗೆ ಫೈನಲ್ ಆನ್ಸರ್ ಏನು ಬರುತ್ತೆ, Vm/2π ಇಂಟು 2. Vm/2π ಇಂಟು 2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 1 + 1 2. ಇವಾಗ ಏನಾಗುತ್ತೆ, 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದಂಥದ್ದೇನು Vm/π. ಸೊ ಪೈ ವ್ಯಾಲ್ಯೂ ಏನು Vm/3.14. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಆನ್ಸರ್ ಏನು ಬರುತ್ತೆ, 0.318 Vm. ಸೊ ನನ್ನ ಆ್ಯಾವ್ರೇಜ್ ವೋಲ್ಟೇಜ್ ಎಷ್ಟಿರುತ್ತೆ, 0.318 ಆಫ್ ದಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಇರುತ್ತೆ. ನೆಕ್ಸ್ಟ್ ನಾನೇನು ಕ್ಯಾಲ್ಕುಲೇಟ್ ಮಾಡಬೇಕು, ಆ್ಯಾವ್ರೇಜ್ ಲೋಡ್ ಕರೆಂಟ್ನ ನೋಡ್ತಾ ಹೋಗ್ಬೇಕು. ಸೊ ಆ್ಯಾವ್ರೇಜ್ ಲೋಡ್ ಕರೆಂಟ್ IAV ಈಸ್ ಈಕ್ವಲ್ ಟು, ಸೊ ಐನ ನಮಗೆ ಗೊತ್ತಿದೆ ಏನು ಫಾರ್ಮುಲಾ, I ಈಸ್ ಈಕ್ವಲ್ ಟು V/R. ಸೊ V ಆ್ಯಾವ್ರೇಜ್. ಸೊ V ಆ್ಯಾವ್ರೇಜ್ ನಮಗೆ ಆಲ್ರೆಡಿ ಗೊತ್ತಿದೆ. ಏನು V ಆ್ಯಾವ್ರೇಜ್ ವ್ಯಾಲ್ಯೂ Vm/π. ಸೊ ಇನ್ನೊಂದು R ಇದೆ. ಸೊ R ಇದೇನಾಗುತ್ತೆ, ಇದ್ರ ಜೊತೆ ಮಲ್ಟಿಪ್ಲೈ ಆದಾಗ Vm/R ಇಂಟು ಇಷ್ಟು ಬರುತ್ತೆ. ಸೊ ಇವಾಗೇನಾಯಿತು, Vm/R ಅಂತಂದರೆ ಇದು Im ಅಂದರೆ ಮ್ಯಾಕ್ಸಿಮಮ್ ಕರೆಂಟಿನ ವ್ಯಾಲ್ಯೂ ಆಯಿತು. ಸೊ Im/π ಏನು I ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕರೆಂಟ್, ಮ್ಯಾಕ್ಸಿಮಮ್ ವೋಲ್ಟೇಜ್ ಆ್ಯಾವ್ರೇಜ್ ಕರೆಂಟ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕರೆಂಟ್ ಬೈ ಪೈ. ಇಷ್ಟೇ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.